ಬರ್ತಾ ಇದ್ದೇನೆ, ನನಗೆ ಖಂಡಿತ ಇದು ವ್ಯಥೆಯನ್ನು ತಂದೊಡ್ಡುವಂಥದ್ದಲ್ಲ ಅಂತ ಹೇಳಿದ್ಲು. ಅದನ್ನು ಅವಳು ಹಾಗೆ ನಡೆದಿದ್ಲು ಕೂಡ. 13 ವರ್ಷಗಳ ಆ ದೀರ್ಘವಾದ ಪ್ರಯಾಣ ಅನ್ನೋದು ಯಾವತ್ತೂ ಕೂಡ ರಾಮಚಂದ್ರನಿಗೆ ಒಂದು ಹೊರೆ, ಯಾಕಾದರೂ ಕರ್ಕೊಂಡು ಬಂದೋ ಅಂತ ಅವನಿಗೂ ಅನ್ನಿಸ್ಲಿಲ್ಲ. ಇವ್ರ ಜೊತೆಗೆ ಬಂದು ಏನಪ್ಪ ಇಂಥ ಕಷ್ಟಪಟ್ಟೆ ಅಂತನ್ನುವ ಒಂದು ಮಾತು ಇಡೀ ಅವಳ ದಾರಿಯ ನಡುವೆ ತಪ್ಪಿಯೂ ಕೂಡ ತಮಾಷೆಗಾಗಿಯೂ ಕೂಡ ಇಡುಕಲಿಲ್ಲ. ಇದು ಅವರ ಅತ್ಯಂತ ಅನ್ಯೋನ್ಯವಾದ ದಾಂಪತ್ಯ. ಅಂದರೆ ಅದನ್ನು ರಾಮಚಂದ್ರ ನೆನಪಿಸಿಕೊಂಡು ತುಂಬ ಮಾತುಗಳನ್ನು ಆಡ್ತಾನೆ. ಸೀತೆ ಹೀಗೆ ಹೇಳ್ತಿದ್ಲು, ಹಾಗೆ ಹೇಳ್ತಿದ್ಲು. ಅಲ್ಲಿ ಗಂಡು ಕೋಗಿಲೆಗಳಂತೂ ಹಾಡ್ತಾ ಇರಬೇಕಾದ್ರೆ ಅದು ಪ್ರಕೃತಿಗೆ ಶಿಖರಗಳಿಗೆ ಬಡಿದು ಮರಳಿ ನುಡಿತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಸೀತೆ ಮಾತಾಡಿಸ್ತಾ ಇದ್ದಾಳೆ ಅಂತನ್ನುವಷ್ಟು ಅವನಿಗೆ ಮನಸ್ಸಿಗೆ ಕಾಡುತ್ತೆ. ಅನೇಕ ಬಗೆಯ ಹಕ್ಕಿಗಳ ಪರಸ್ಪರ ಮಿಶ್ರಣ ಅನ್ನೋದು ಎಲ್ಲೂ ಕೂಡ ಒಂದಕ್ಕೊಂದು ಶ್ರುತಿ ವಿರುದ್ಧವಾಗಿ ಹೊಡೆಯದೆ, ಇದು ಸ್ವಾರಸ್ಯ. ವಿಮಿಶ್ರಾ ವಿಹಂಗಾ ಪುಂಭಿ ಆತ್ಮವ್ಯೂಹಾಭಿ ನಂದಿತಾ ಭೃಂಗರಾಜ ಪ್ರಮುದಿತಾ ಸೌಮುತ್ರೇ ಮಧುರಸ್ವನಾ. ಇಷ್ಟು ಬಗೆ ಬಗೆಯ ಹೂಗಳು ಅಥವಾ ಬಗೆ ಬಗೆಯ ನಾದವನ್ನು ಗೈಯುವಂತಹ ಒಂದು ಕಡೆಯಿಂದ ಭೃಂಗಗಳು, ಒಂದು ಕಡೆಯಿಂದ ಜೀರುಂಡೆಗಳು, ಮತ್ತೊಂದು ಕಡೆಯಿಂದ ಹಕ್ಕಿಗಳಲ್ಲಿ ಬಗೆ ಬಗೆಯ ಸ್ತರಗಳಲ್ಲಿ ಕೂಗುವ ದೂರ ದೂರದ ಧ್ವನಿಯ ಎಲ್ಲ ನಾದಗಳು ಒಷ್ಟಾದರೂ ಕೂಡ ಇದರ ಧ್ವನಿ ಇದಕ್ಕೆ ಯಾಕೋ ಕ್ಲ್ಯಾಶ್ ಆಗ್ತಾ ಇದೆ, ಇದರ ಶ್ರುತಿ ಇದರ ಜೊತೆಗೆ ಸೇರ್ತಾ ಇಲ್ಲ, ಇದು ಈ ಗಾಳಿಗೆ ಹೊಂದದೆ ಇನ್ನೇನೋ ಧ್ವನಿಯನ್ನು ಹುಟ್ಟಿಸ್ತಾ ಇದೆ ಅಂತ ಅನ್ನಿಸದೆ ಎಲ್ಲ ಮಿಶ್ರಣಗೊಂಡಾಗಲೂ ಪ್ರಾಕೃತಿಕವಾದ ಒಂದು ಒಳ್ಳೆಯ ಮಿಕ್ಸ್ಚರ್, ಅಂದರೆ ಗಾನ ಲಹರಿ ಎನ್ನುವಂಥದ್ದು ಆ ಪ್ರಕೃತಿಯಲ್ಲಿ ಮೂಡಿ ಬರ್ತಾ ಇರುವುದನ್ನು ರಾಮಚಂದ್ರ ಆಸ್ವಾದಿಸ್ತಾ ಹೇಳ್ತಾ ಬರ್ತಾ ಇದ್ದಾನೆ. ಮನ್ಮಥಾಯ ಸುಸಂಭೂತ ವಸಂತ ಗುಣವರ್ಧಿತ ಅಯಂ ಮಾಂ ಭಕ್ಷತಿ ಕ್ಷಿಪ್ರಂ ಶೋಕಾಗ್ನಿರ್ ನಚಿರಾದಿವ. ನಾನು ಸೀತೆಯನ್ನು ಕಳೆದುಕೊಂಡಿದ್ದೇನೆ ಎನ್ನುವ ದುಃಖದ ಅಗ್ನಿ ನನ್ನನ್ನು ಸುಡ್ತಾ ಇಲ್ಲ. ಸೀತೆ ಇಲ್ಲ ಅನ್ನೋದನ್ನು ನೆನೆಸಿ ನೆನೆಸಿ ಈ ವಸಂತವೇ ನನ್ನೊಳಗೆ ನಾನು ಬೇಯುವಂತೆ ಮಾಡ್ತಾ